ಮುಂದೆನು ಕೌರವೇಶ್ವರ, ಸ್ವಲ್ಪ ನಿಲ್ಲಬೇಕು. ನಿನ್ನ ಯೋಗ್ಯತೆ ಏನು, ನಿನ್ನ ಅರ್ಹತೆ ಏನು, ನಿನ್ನ ಸ್ಥಾನ ಏನು, ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಂಡವನೇ ನಾನು. 3 ಲೋಕದಲ್ಲಿ ನಿನ್ನನ್ನು ಮೀರಿಸುವಂತಹ ಮಹಾನ್ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ನೀರು ಹೇಳುವುದೇನು ನಿನ್ನ ಅಪ್ರು ಹೇಳಬೇಕಾಗಿತ್ತು. ಖಂಡಿತ ಹೇಳ್ತಾ ಹೋದ. ಹಾಗಿದ್ದ ಮೇಲೆ ನೀರಿನಿಂದ ಎದ್ದು ಬಂದ ಕ್ಷಣ ಸಿಡಿದು ಬಂದೆ, ಉರಿದು ಬಂದೆ, ನಿಮ್ಮ ಪಾಲಿಗೆ ಮಹಾಮೃತ್ಯುವಾಗಿ ಬಂದೆ. ಬಂದಂತಹ ಬನ್ನಿ ಬನ್ನಿ ಎನ್ನುವುದಾಗಿ ನಮ್ಮೆಲ್ಲರಾದಿಯಾಗಿ ಯುದ್ಧ ಕರೆಯುತ್ತಾ ಇದ್ದೀಯ. ನಿಮ್ಮ ಐವರಿಗೆ ನೀರು ಕುಡಿಸೋದಕ್ಕೆ ನಾನು ಒಬ್ಬರೇ ಸಾಕು. ಆ ಯೋಗ್ಯತೆ ನನಗುಂಟಪ್ಪ. ಹಾಗಿದ್ದ ಮೇಲೆ ಈ ಕೂಟ ಯುದ್ಧ ಸಲ್ಲದು ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಎಲ್ಲರನ್ನ ಕರೆಯುವುದು ಬನ್ನಿ ಯುದ್ಧಕ್ಕೆ, ಇದು ಸರಿಯೋ? ಇದು ಧರ್ಮದ ಯುದ್ಧ ಆಗ್ತದೆಯೋ? ಮತ್ತೆ ಆಗ್ಲಿಕ್ಕಿಲ್ಲ. ಹಾಗಾಗಿ ನಮ್ಮ ಐವರಲ್ಲಿ ಓರ್ವನನ್ನ ನೀನು ಆಯ್ಕೆ ಮಾಡುತ್ತೆ. ಒಬ್ಬರನ್ನ ಆರಿಸುವ ಸ್ವಾತಂತ್ರ್ಯತೆ ನನ್ನದು. ಹೌದು ಹೌದು, ಬರುವವರು ನೀವು. ಹೌದು ಹೌದು, ಯಾರನ್ನ ಆಯ್ಕೆ ಮಾಡಿ ಯಾರನ್ನೂ ಆಯ್ಕೆ ಮಾಡಿಕೊಳ್ಳಬಹುದು. ಆತ ಸೋತ ಅಂತಾದ್ರೆ ಇನ್ನು ಉಳಿದವರು ನಿನ್ನ ಸೇವೆ ಮಾಡ್ತಾ ಇರ್ತೇವೆ ನಾವು. ಸೇವೆ? ಹೌದು ಹೌದು. ಯಾರನ್ನ ಆರಿಸಲಿ? ಯಾರನ್ನೂ ಆಯ್ಕೆ ಮಾಡಿಕೊಳ್ಳಬಹುದು. ನಕುಲ ಸಹದೇವರು. ಅವರು ಬರ್ತಾರೆ. ಅರ್ಜುನ ಆತನು ಬರ್ತಾನೆ. ನೀನು? ನಾನು ಬರ್ತೇನೆ. ನನ್ನನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನಿನ್ನಯ ಬಲು ಹೇನು ತಯತ ತೋಂ ದದ್ದಿ ತೋಂ ದದ್ದೈ ತೋಂ ದದ್ದಿ ಏನು ನಿನ್ನಯ ಬಲು 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 ಏನು ಏನು ನಿನ್ನಯ ಬಲು ಏನು ಏನು ನಿನ್ನಯ ಬಲು ಏನು ಏನು ನಿನ್ನಯ ಬಲು ಏನು ನಿನ್ನಯ ಬಲವೇನು ನಿನ್ನಯ ಬಲು ಏನು ಏನು ನಿನ್ನಯ ಬಲು ಏನು ನಿನ್ನಯ ನಿನ್ನಯ ಬಲು ಏನು ನಿನ್ನಯ ಬಲು ಏನು ನಿನ್ನಯ ಬಲು ಏನು ಏನು ನಿನ್ನಯ ಬಲು 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 ಏನು ಏನು ನಿನ್ನಯ ಬಲು ಏನು ಮಾರುತಿಯನ್ನು ನಿರೀಕ್ಷಿಬೆನು ನಿನ್ನಯ ಬಲು ಏನು ಮಾರುತಿಯನ್ನು ನಿರೀಕ್ಷಿಬೆನು ನಿನ್ನಯ ಬಲುವೇನು ಏನು ನಿನ್ನಯ ಬಲು ಏನು ಏನು ನಿನ್ನಯ ಬಲು ಏನು ಮಾರುತಿಯನ್ನು ನಿರೀಕ್ಷಿಬೆನು ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಸಣ್ಣವ ಸಣ್ಣವನ ಅರ್ಜುನ ಸಣ್ಣವ ನಿನ್ನಯ ಬಲು ಏನು ಮಾರುತಿಯನ್ನು ನಿರೀಕ್ಷಿಬೆನು ಸಣ್ಣವ ಅರ್ಜುನ ಸಣ್ಣವ ಅರ್ಜುನ ಸಣ್ಣವನ ಅರ್ಜುನ ಸಣ್ಣವ ಸಣ್ಣವ ಅರ್ಜುನ
ಸಣ್ಣವ ಸಣ್ಣವ ಅರ್ಜುನ ಎಮ್ಮಿದಿರಲಿ ಸಣ್ಣವನರ್ಜುನ ಅರ್ಜುನ ಸಣ್ಣವ ಚಿಣ್ಣರು ಯಮಳರು ಸಣ್ಣವನರ್ಜುನ ಚಿಣ್ಣರು ಯಮಳರು ಸಣ್ಣವ ಅರ್ಜುನ ಚಿಣ್ಣರು ಯಮಳರು ಎನ್ನಿ ಭೀಮನ ಎನ್ನೆದೆರಿಗೆ ಬಿಡು ನಿನ್ನಯ ಬಲು ಏನು ಮಾರುತಿಯ ನಿರೀಕ್ಷಿಬೆ ಬಲಗೆ ಸಣ್ಣವ ಎಮ್ಮಿದಿರಲಿ ಸಣ್ಣವ 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 ಅರ್ಜುನ ಚಿಣ್ಣರು ಯಮಳರು ಎನ್ನಿ ಭೀಮನ ಎನ್ನಿ ತೆರಿಗೆ ಬಿಡು ಏನು ಧರ್ಮಜ ನಿನ್ನೆಯ ಬಲು ಏನ ಕಥಾಯುದ್ಧ ಪ್ರವೀಣ ಅಂತ ಕುರು ಚಕ್ರಾಶ್ವನ ಎದುರಿಗೆ ನಿನ್ನೆಯ ಬಲು ಹೇಳಿ ನಿನಗೆ ಯೋಗ್ಯತೆ ಇಲ್ಲ ಅಂತ ಬಲಹು ಇಲ್ಲ ಅಂತಲ್ಲ ಇದೇ ಪ್ರಧಾನವಾಗಿ ಯಾವುದರಲ್ಲಿ ಎಷ್ಟು ಬಿತ್ತು ಜೂಜಿನ ಕಟ್ಟೆಯಲ್ಲಿದೆ ನೋಡು ಹೋಗು ಏಟು ಚಕ್ರ ಅಡ್ಡಹದಲ್ಲಿ ಮನ ಮನ ಬಿಕ್ಕೆ ಬೇಡಿದ ಹಾಗೆ ಯುದ್ಧ ಎಂದು ಭಾವಿಸಿದೆಯಾ ಮತ್ತೆ ನೀವು ಸೇರಿ ದೇವ್ ಕೂಡ ಸೇರಿ ದೇವ್ರ ಮುಖಕ್ಕೆ ಗಂಟಾಮಣಿ ಬಾರಿಸಿದ ಹಾಗೆ ಯುದ್ಧ ಎಂದು ಭಾವಿಸಿದೆಯಾ ನಿನ್ನೆಯ ಬಲು ನಾನಾಗಲಿಕ್ಕಿಲ್ಲ ಇಲ್ಲಪ್ಪ ಹಾಗಿದ್ರೆ ಇನ್ನಿದ್ದಾರಲ್ಲ ಯಾರು ಅರ್ಜುನ ಇದ್ದಾನೆ ನಕುಲ ಸಹದೇವರು ಇದ್ದಾರೆ ಅರ್ಜುನ ಇದ್ದಾನೆ ಅವನು ನನ್ನೆದುರಿಗೆ ಸಣ್ಣವ ಅದರಲ್ಲೂ 3 ಲೋಕದ ಗಂಡ ಎನ್ನುವ ಪ್ರತೀತಿ ನಮ್ಮ ದೃಷ್ಟಿನಲ್ಲಿ ಗೊತ್ತಾ 2-3 ಹೆಂಡತಿ ಮಾತ್ರ ಗಂಡ ನನ್ನದಿ ಬರೀ ದಂಡ ಅವು ಷಂಡ ಇರುವುದಕ್ಕೆ ಉದಾಹರಣೆ ಇಲ್ಲ ಮಚ್ಚರಗಳು ಸೇರುವಾಗ ಅತ್ತ ಗಂಡು ಅಲ್ಲ ಹೆಣ್ಣು ಅಲ್ಲ ನಪೂಸಕರಾಗಿ ಹೋಗಿ 4 ಜನ ಹೆಣ್ಮಕ್ಳಿಗೆ ಅದಕ್ಕಾಗಲಿಲ್ಲ ಅವನು ಆಗ್ಲಿಕ್ಕಿಲ್ಲ ನಕುಲ ಸಹದೇವ ಹೌದು ಅವರಿದ್ದಾರೆ ಎಲ್ಲೋ ಇದ್ದಾರೆ ಯಾಕಿದ್ದಾರೆ ಸಾಯಿದ್ದಾರೆ ಅವರು ಅದಲ್ಲ ಅಷ್ಟು ಜನ ಒಳಸಿಬಿಟ್ಟರೆ ತಿಕ್ಕಿ ಓಹೋ ಹಾಗಿದ್ರೆ ಯಾರು ಇಲ್ಲ ಭಾವಿಸಬೇಡ ಇದ್ದಾರೆ ಈತ ಇವರನ್ನೇ ಆಯ್ಕೆ ಮಾಡಿಕೊಂಡದ್ದು ಯಾಕೆ ಓಷಯ ಇತ್ತಿಹನು ತಗಧಿಮಿದ ಗಜನು ಗಗಧಿನದ ತಗಧಿಮಿದ ಗಜನು ಗಗಧಿನದ ತಗಧಿಮಿದ ಹೇ ಭಾಷೆಯ ಇತ್ತಿಹನು ಭಾಷೆಯ ಇತ್ತಿಹನು ಭಾಷೆಯ ಇತ್ತಿಯ ಭಾಷೆಯ ನಿತ್ತಿಹನು ಮಾರುತಿಯನ್ನು ನಿರೀಕ್ಷಿಬೆನು ಭಾಷೆಯ ಇತ್ತಿಯನು ಎನ್ನನು ಘೋದಿ ಪಟೆನ್ನುತ್ತವನು ಎನ್ನನು ಘೋದಿ ಪಟೆನ್ನುತ್ತವನು ಈ ಸಮಯದಿ ಬಂದು ಸರಿಸದೆ ಕಟ್ಟಾಸುರವಾದುದುಲ್ಲಾಸವು ಕೇಳು ಭಾಷೆಯ ಇತ್ತಿಹನು ಧರ್ಮಜ ಎದೆ ಬಿಡಬೇಡ ಇದ್ದಾರೆ ಯಾರು ಗೊತ್ತಾ ಯಾರು ಈ ಇವನನ್ನೇ ಆಯ್ಕೆ ಮಾಡಿಕೊಂಡದ್ದು ಯಾಕೆ ಅಂತ ಗೊತ್ತಾ ಅವನು ಅಂದ್ಕೊಂಡ್ರೆ ಇವನಿಗೆ ಆಗುವುದಿಲ್ಲ ಇವರನ್ನು ನೋಡಿದರೆ ಅವನಿಗೆ ಆಗುವುದಿಲ್ಲ ನಮ್ಮಿಬ್ಬರ ಸ್ನೇಹ ಸಂಬಂಧ ಸಾಮಾನ್ಯ ಮಾತಾಡಲ್ಲ ಒಂದು ಉದಾಹರಣೆ ನಮ್ಮಿಬ್ಬರ ಹೆಸರು ಹೇಳಿ ಅಕ್ಕಿ ಹಾಕು ಅಕ್ಕಿ ಬೆಳೆದಿಲ್ಲ ಅಷ್ಟು ಸ್ನೇಹ ಹಾಗಾಗಿ
ತುಂಬಿದ ಸಭೆಯಲ್ಲಿ ಘಂಟಾಘೋಷವಾಗಿ ಪ್ರತಿಜ್ಞಾಬದ್ಧರಾಗಿದ್ದಾರೆ. ಹೌದಾ? ದುಶ್ಯಾಸನ ಉರಬಗಿದ್ದೇನೆ, ಗೌರವ ತೊಡೆ ಮುರಿತೇನೆ. ಉರಬವಿದಾಗಿದೆ, ತೊಡೆ ಮುರಿದಾಗಿದೆಯಾ? ನಿನ್ನ ಆರಿಸಿದ್ರೆ ಅವನನ್ನು ಆಯ್ಕೆ ಮಾಡುತ್ತಾ ಇದ್ರೆ ಇವನು ನಾಲ್ಗೆ ಹುಳ ಆಗ್ತಾ ಇತ್ತು. ಹಾಗಾಗಿ ಚಂದ್ರ ಹುಟ್ಟಿರುವಂಥ ಯಾವ ವ್ಯಕ್ತಿ ಶಕ್ತಿಯ ನಾಲ್ಗೆಯೋ ಹಾಳಾಗಬಾರ್ದು. ಯೋಗ್ಯತೆ ಇದ್ದಿದ್ದೆ ಹೌದಾದ್ರೆ, ಹುರಿ ಮೀಸೆ ಹೊಂದಕಾರಿ ನಿಮ್ಮ ಹೌದುಂಟಾದರೆ, ಭಾಷಾ ಪ್ರಜ್ಞೆ ಇದ್ದದ್ದೇ ನಿಜವಾದರೆ, ನಿಮ್ಮ ಅಪ್ಪನ ಮಗನೇ ಹೌದಾದರೆ, ಗೊತ್ತಾದಲ್ಲ ನಿನಗೆ? ನಿಮ್ಮ ಅಪ್ಪನ ಮಗನೇ ಹೌದಾದರೆ ನೋಡ್ಲಿ ಬಿಡು. ನಿನ್ನ ಅದಟನ್ನು ನೋಡ್ಬೇಕಾ? ನೋಡು, ಸ್ವಲ್ಪ ನೋಡು. ಅಪ್ಪನ ಮಗನೇ ಹೋದಾದ್ರೂ ನೋಡ್ಬೇಕಾ? ನೋಡ. ನಾನು ಇಷ್ಟು ವರ್ಷ ಕಾಯ್ತಾ ಇದ್ದೆ. ಯಾವುದಕ್ಕೆ? ನಿನ್ನ ಎದುರು ನಿಂತ ಅಪ್ಪನ ಮಗನೇ ಹೌದು ಅಂತ ತೋರಿಸ್ಬೇಕು. ನೋಡೋಣ ನೋಡೋಣ. ನಿನ್ನ ಅದಟನ್ನು ನೋಡ್ಬೇಕಂತೇನಿಲ್ಲ. ಏನು? ಸ್ವಲ್ಪ ಹಿಂದೆ ನೋಡಿ ಆಗಿದೆ. ಯಾವುದು? ಎಲ್ಲಿ? ಅಲ್ಲಿ ಅಲ್ಲಿ ಅಂದ್ರೆ ಎಲ್ಲಿ? ನೀರಿನಲ್ಲಿ. ಜಲದೋ ಅಡಗಿಯ ಅದಟ ಜಲದೋಳು 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 ಅಡಗಿ ಜಲದೋಳು ಜಲದೋಳು ಅಡಗಿ 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 ಜಲದೋಳಡಗಿ ಜಲದೋಳು ಅಡಗಿ 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 ಏನು ನಿನ್ನ ಧಟ ಈಕ್ಷಿಸುವುದೇನು? ಇನ್ನು ನಿನ್ನ ಧಟ ಈಕ್ಷಿಸುವುದು ಏನು? ಬರಿಗೆ ಬೂದು ಭಟರೀನ ಮೂದಲಿಸಿ ಗುರುಪತಿ ಜರೆದು ತಾನುಡಿ ಗೌರವೇಶ್ವರ ಭೀಮ, ನಿನ್ನ ಅದಟ್ಟನ್ನು ನೋಡ್ಬೇಕು. ನೋಡಿ ಆಗಿದ್ಯಾ? ಯಾವಾಗ? ಜಲದೊಳಡಗಿ ಹಣ ಥಟ. ಅದು ಯೋಗ್ಯತೆ. ಅಲ್ಲಿದ್ದರೂ ಆಧಾಟು, ಮೇಲಕ್ಕೆ ಬಂದ್ರು ಆಧಾಟು. ಹೌದು. ಯಾಕೆ ಬಂದೆ? ನನ್ನ ಧ್ವನಿಯನ್ನ ಕೇಳಿ ಸಹಿಸಲಿಕ್ಕಾಗಲಿಲ್ಲ, ಬಿಡಲಾರ ಅಂತ ಭಾವಿಸಿ ಮೇಲೆದ್ದು ಬಂದೆ. ಮೆಚ್ಚುವುದಿಲ್ಲಿ ಎಲ್ಲಿ ಬಂದಿಯಲ್ಲ ಮೇಲೆ, ಭರವಸೆ ಇತ್ತು ನನಗೆ. ಏನೇ ಆದರೂ ನೀನು ಮೇಲೆ ಬರುವುದು ಬಿಡುವುದಿಲ್ಲ. ನನ್ನ ಹುಟ್ಟುಗುಣವೇ ಅದು. ಆದರೆ ನೀನು ಬರಬೇಕಂತಲೇ ಕಾಯ್ತಾ ಇದ್ದವ್ರು ನಾವೆಲ್ಲ. ಈಗ ಸಿಕ್ಕಿದೆಯಾ? ನಿನ್ನ ತಮ್ಮಂದನ್ನು ಕೊಂದವ ನಾನು. ಬಿಡ. ನಿನ್ನನ್ನು ಮುಗಿಸುವುದಕ್ಕೆ ನನಗೆ ಹೆಚ್ಚು ಹೊತ್ತು ಬೇಡ, ನಿಮಿಷ ಕೂಡ ಬೇಡ. ಎಲ್ಲ ಇವನ ಅರೆ ನಿಮಿಷವೂ ಅಗತ್ಯ ಇಲ್ಲ. ನಿನ್ನನ್ನ ಕಣ್ಣು ಮುಚ್ಚು ಹೊಡೆಯೋದ್ರೊಳಗೆ ಮುಗಿಸಿಬಿಡ್ತೇನೆ. ಅರ್ಧ ನಿಮಿಷ ಆಗ್ತದ? ಆಗುತ್ತದೆ. ನನ್ನ ಕೊಲ್ಲುವುದಕ್ಕೋ ಗೆಲ್ಲುವುದಕ್ಕೋ? ಕೊಲ್ಲುವುದಕ್ಕೆ. ಎರಡಕ್ಕೂ ಅಲ್ಲ. ಮತ್ತೆ ಯಾವುದಕ್ಕೆ? ಊಟದಲ್ಲಿ ನಿಪುಣ ಊಟ
ಊಟದಲ್ಲಿ 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 ನಿಪುಣ ಊಟದಲ್ಲಿ ನಿಪುಣ ಊಟ ಊಟ ಊಟದಲ್ಲಿ 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 ನಿಪುಣ ಎಂಬುದ ಬಲ್ಲೆ ಸಾಕು ಬಿಡು ಪರಾಕ್ರಮ ತೋಟವನ್ನು ತೊರಿವೆ ಜೂಜಾಟದಲ್ಲಿ ನಿನ್ನ ಬೊಬ್ಬಾಟವೇನಾಯ್ತೆಂದು ಜರೆ ಬೊಬ್ಬಾಟವೇನಾಯ್ತೆಂದು ಜರೆಯ ಅರೆ ನಿಮಿಷವೂ ಬೇಡ, ಮುಗಿಸೇ ಬಿಡ್ತೇನೆ ನಿನ್ನ. ಊಟ ಅಲ್ಲ ಇದು. ಕಾದಾಟ. ಪಕ್ಕದ ಸುಮಾರದ ಕಾಲದಲ್ಲಿ 12 ಕಣ್ಣಿಗೆ ಒಪ್ಪಿ ಅನ್ನ, ನಾನೇ ಕೊಪ್ಪಿನ ಪಾಠ, ಅದು ನಾನೇ ಭಕ್ಷ ಭೋಜ್ಯ ಎಲ್ಲ ನನಗೆ ಮುಗಿಸುವುದಕ್ಕೆ ಅರ್ಧ ನಿಮಿಷ ಸಾಕಾಗಿ ಊಟ ಮಾಡಿದ ನಾನು ಹೋಗಿ ಬಕಾಸುರನ ಮೇಲೆ ಬಿದ್ದೆ, ಉಸಿರು ಬಿಡ್ಲಿಲ್ಲ, ಸತ್ತೇ ಹೋದ. ಅವ ಸತ್ತ ಮೇಲೆ ನೀನು ಹೋಗಿ ಕೂತಿದೆ. ಅಲ್ಲ ಅಲ್ಲ, ಬಿದ್ದ ಮೇಲೆ ಸತ್ತ. ಹೊಸವಿಂದ ಕಂಗಾಲ ಆದ, ಅವ ಸತ್ತ ಹಾಗೆ ಅವನ ಮೇಲೆ ಬಿದ್ದೆ. ಪರ್ವತ ಬಿತ್ತಲ್ಲ, ಸತ್ತ ಮೇಲೆ ಬಿದ್ದದ್ದಲ್ವೋ, ಎಚ್ಚರ ಇರುವಾಗ ಬಿದ್ದಾಗ ಉಸಿರು ತಕ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಸತ್ತೇ ಹೋದ. ಅಲ್ಲಿ ನಿನಗೆ ಆಗಲಿಲ್ಲ, ಅಷ್ಟು ಭಾರ ಇದ್ದೆ ನಾನು. ನಿನಗೆ ಊಟ ಹೆಚ್ಚಾಗಿ ಉಸಿರು ತಕ್ಕೊಳ್ಳಿಕ್ಕಾಗಲಿಲ್ಲ, ಹೊರತು ಬಿದ್ದೆ. ನಮಗೆ ಅದಕ್ಕೆ ತೊಂದರೆ ಆಗುದಿಲ್ಲ, ಯಾಕೆಂದ್ರೆ ಜೀರ್ಣಶಕ್ತಿ ಜಠರಾಗ್ನಿಯ ಬಲ ಅಷ್ಟುಂಟು. ಅದಲ್ಲ, ನನ್ನ ನನ್ನ ಮಿತ್ರ ಯಾರು? ನನ್ನ ಅಪ್ಪ ವಾಯು. ನನ್ನ ಅಪ್ಪ ವಾಯು. ನಿನ್ನ ಅಪ್ಪ ವಾಯು. ವಾಯುವಿಗೆ ಮಿತ್ರ ಅಗ್ನಿ. ಅಗ್ನಿ. ಆ ಮಿತ್ರನಿಂದ ನನಗೆ ಅನುಗ್ರಹ ಆಗಿದೆ ಜಠರಾಗ್ನಿಯ ಬಲ. ಜೀರ್ಣಶಕ್ತಿ ಚೆನ್ನಾಗಿದೆ, ಬಹಳ ಒಳ್ಳೆಯದು. ಯಾವುದಿದೆ ಜೀರ್ಣಶಕ್ತಿ ಇದೆ. ಅಂತೆಯೇ ಭಾವಿಸಿದೆಯಾ? ಇಲ್ಲ, ಗದಾಯುಧ ಧಾರಿಯಾಗಿ ಇದು ಎದುರಿಗೆ ಸಟ್ಟದು ಬಂದಿರುವ ನನ್ನನ್ನು ಗೆಲ್ಲುವುದಕ್ಕೆ ಕೊಲ್ಲುವುದಕ್ಕೆ ನಿನ್ನಿಂದ ಆಗುವ ಹಾಗಿಲ್ಲ. ಜಲಸ್ತಂಭನ ಮಹಾವಿದ್ಯೆಯಿಂದ ಪರಿವರ್ತನೆ ಕುಳಿತುಕೊಂಡಿರುವ ನನ್ನನ್ನು ಎಬ್ಬಿಸಬಲ್ಲ ಯೋಗ್ಯತೆ ಚರಾಚರ ಪ್ರಪಂಚದಲ್ಲಿ ಒಬ್ಬರಿಗೂ ಇಲ್ಲ. ನಾನಾಗಿ ಎದ್ದು ಬಂದದ್ದು. ಭೀಮ, ನಿನ್ನ ಕೂಗಾಟ, ಹಾರಾಟ, ಅಂದು ಜೂಜಾಟದಲ್ಲಿ ಏನಾಯ್ತು? ಒಂದು ಜೂತ ಪ್ರಸಂಗ. ಅಂದು ಶಕುನಿಯ ಕುಮಂತ್ರದಲ್ಲಿ ನೀ ಗೆಲ್ಲಿದೆ. ಅಂದು ಶಕುನಿಯ ಕುಮಂತ್ರದಲ್ಲಿ, ಅಂದು ಶಕುನಿಯ ಕುಮಂತ್ರದಲ್ಲಿ, ಅಂದು ಶಕುನಿಯ ಕುಮಂತ್ರದಲ್ಲಿ ನೀ ಗೆಲ್ಲಿದೆ ಗೆಲ್ಲಿದೆ. ಅಂದು ಶಕುನಿಯ ಕುತಂತ್ರದಲ್ಲಿ, ಕುತಂತ್ರದಲ್ಲಿ, ಶಕುನಿಯ ಕುತಂತ್ರದಲ್ಲಿ, ಶಕುನಿಯ ಕುತಂತ್ರದಲ್ಲಿ, ಕುತಂತ್ರದಲ್ಲಿ ಗೆಲ್ಲಿದೆ 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 ಗೆಲ್ಲಿದೆ. ಅಂದು ಶಕುನಿಯ ಕುಮಂತ್ರದಲ್ಲಿ, ಅಂದು ಶಕುನಿಯ ಕುತಂತ್ರದಲ್ಲಿ ನೀ ಗೆಲ್ಲಿದೆ. ಅಂದು ಶಕುನಿಯ ಕುತಂತ್ರದಲ್ಲಿ ನೀ ಗೆಲ್ಲಿದೆ ಗೆಲ್ಲಿದೆ. ಬಂದುದೈದು ಶೋಧನನೇ ಉರವ ತೆಗೆದವನಾರು ಬಲ್ಲಯೇ ಮೈಲದನ ತೋರು ತೋರೈ ಅದಟ ಇಂದ ಒಂದು ದ್ಯೂತ ಪ್ರಸಂಗದಲ್ಲಿ ಹೇಗೆ ಒಳ್ಳೆ ಆಡಿಸಿದೆ ಮಹಾರಾಯ. ನಾನು ಯಾವಾಗಲೂ ಹಾಗೆ ನಾನಾಗಿ ಆಡುವನ್ನ ಆಡಿಸುವ ಜನ. ನಿಮ್ಮನ್ನು ಎಷ್ಟು ಆಡಿಸಿದ್ದೇನೆ. ಅಯ್ಯ, ಅಂತೂ ಆಡಿಸಿ ಆಡಿಸಿ ಆಡಿಸಿ
ಈಗೇನಾಯ್ತು? ಏನಾಗಿದೆ? ನೀನು ಆಡಿಸಿದೆ. ಹಾ, ಆಡಿಸಿದ್ದು ಯಾರಲ್ಲಿ? ಹಾ, ಶಕುನಿ, ಹೌದು. ಕುಮಂತ್ರಿ. ಮತ್ತೆ ಅವನಿಂದ ಅದಕ್ಕೆ ನೀವು ಹೇಳುದು ಕಪಟತನದ ದೂತವನ್ನಾಡಿ ಹಾ, ವಿಪಿನ ಕಟ್ಟಿದೆ ಹಾಳಾಗಿ ಹೋಗು ಎಂದು ಅಂತ ನಿನ್ನ ಆಸೆ ಇತ್ತು. ಹಾ, ಆದ್ರೆ ಬದುಕಿದ್ದೇವೆ. ಯಾಕೆ? ಯಾಕೆ? ಇಲ್ಲಿ ಸಾಯುವುದಕ್ಕೆ. ಧರ್ಮ ನಮ್ಮಲ್ಲಿತ್ತು. ಏ ಸುಯೋಧನ, ಹಾ, ಒಂದು ಗೆಲಿದೆ, ಹಾ, ಒಂದು ದೈ ದುಶ್ಯಾಸನರವ ಹಾ, ಪ್ರತಿಜ್ಞೆ ಮಾಡಿದಂತೆ ದುಶ್ಯಾಸನವೂ ಬಗೆದು ಮುಗಿಸಿದ್ದೇನೆ. ಮುಗಿದಾಗಿದೆ. ಇದ್ದವ ನೀನು, ನಿನ್ನನ್ನು ಕೊಂದು ಕಳೆಯುತ್ತೇನೆ. ಭೀಮ, ಆ ಈ ಜೀವ ಬದುಕಿದ್ದಾಗೆ ಗೊತ್ತಾ? ನಮ್ಮೆಲ್ಲರ ನಮ್ಮವರ ಸಾವಿಗೆ ಕಾರಣೀಭೂತ ಅಂತ ಈ ಭೂತ ಶಕ್ತಿ ಉಚ್ಚಾಟನೆಗೆ. ಹೌದಾ? ಅಧಿಕ ಸಂತೋಷದೊಪ್ಪಿರು ಕೌರವ ಧರ್ಮಜಾದಿ ಭಟವಂತಮರ ಕರೆಗರೆದು ರೆಮೋದಲಿ ರೋಷಾದಿರೇಕದೇವಿ. ಅಧಿಕ ಸಂತೋಷ. ನನ್ನ ಜೀವಮಾನದಲ್ಲಿ ಇಷ್ಟು ಸಂತೋಷ ಉಂಟಾದದ್ದಿಲ್ಲ. ಓ ಕರ್ಣ, ದುಶ್ಯಾಸನ, ಶಕುನಿ ಮಾವ, ಬನ್ನಿರ. ಮೈ ಮರೆತುಬಿಟ್ಟೆ, ಪ್ರಪಂಚವನ್ನೇ ಮರೆತೆ. ಅಧಿಕ ಸಂತೋಷದ ಅವಧಿ. ಹಾಗಾಗಿ ಸತ್ತಿರುವ ನಮ್ಮವರನ್ನ ಆವರಿಸುತ್ತಾ ಇದ್ದೇನೆ. ಓ ನಮ್ಮವರೇ, ಸ್ವರ್ಗಧಾಮದಲ್ಲಿ ನಿಂತು ನೋಡಿ, ನೆಲೆದು ನೋಡಿ, ನಿಮ್ಮ ಒಡೆಯನ ಸೇರುವುದನ್ನು. ಬಿರುಗಾಳಿಯ ಹೊಡೆದಕ್ಕೆ ಹೆಮ್ಮರ ಮುರಿದು ಬಿದ್ದ ಹಾಗೆ ನನ್ನ ಗದಾಘಾತಕ್ಕೆ ತುತ್ತಾಗಿ ಭೀಮ ಬಿದ್ದ. ಅಲ್ಲ, ಸತ್ತು ಮಣಿಕಚ್ಚ ಹೋದ. ಓ ಇವೇಲ್ಲ ಧರ್ಮರಾಜರು. ಧರ್ಮಜ ಫಲಗುಣಾದಿಗಳೇ ತಾಗಡದೆತ್ತ ತೋಂದದಿ ಕುತಕ ತಯ್ಯ ತಯ್ಯ ದಿನ ತೋಂದದಿ ಕುತಾದಿ ತದ್ದಿನ್ನತ ನೋಡೋ ಧರ್ಮಜ ನೋಡೋ ನೋಡೋ ನೋಡಿರಿ ಧರ್ಮಜ ಫಲಗುಣಾದಿಗಳೇ. ಧರ್ಮಜ ನೋಡು, ಅರ್ಜುನ ನೋಡು, ನಕುಲ ನೋಡು, ಸಹದೇವ ನೋಡು, ನೋಡಿರಿ ಧರ್ಮಜ ಫಲಗುಣಾದಿಗಳೇ. ನೋಡಿ ನೋಡಿರಿ 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 ಧರ್ಮಜ ಫಲಗುಣಾದಿಗಳೇ. ರೂಢಿಯೋ ಅನಿಲಜ ಬಿದ್ದ, ರೂಢಿಯೋ ಅನಿಲಜ ಬಿದ್ದ, ರೂಢಿಯೋಳ್ ಅನಿಲಜ ಬಿದ್ದ, ಭೀಮ ಬಿದ್ದ, ಅನಿಲಜ ಬಿದ್ದ, ಚಂದಗಳ ಭೀಮ ಬಿದ್ದ, ಚಂದಗಳ ನೋಡಿ ನೋಡಿ ಧರ್ಮಜ ನೋಡು ನೋಡು ನೋಡಿರಿ ಧರ್ಮಜ ಫಲಗುಣಾದಿಗಳೇ. ನೋಡು ಫಲಗುಣ ನೋಡು. ಪಾಂಡವ ಮನದವರು ಬನ್ನಿ ಬನ್ನಿ ನೋಡಿರಿ, ಅಂದ ಪಡೆಯಿರಿ. ಒಂದೇ ಒಂದು ಆಟ, ಈ ಆಟ ತೆಲುನೋಟ, ರಸಿಕಿಗೆ ರಸದೂಟ, ಕುದಾಟ ಆಟ. ಬನ್ನಿರ ಬನ್ನಿ. ಬೇಡ, ನೀವೆಲ್ಲ ಎದ್ದು ಬಂದಿರಿ, ಸ್ಥಳಾವಕಾಶ ಇಲ್ಲ. ಕೂತಲ್ಲ ಕೂತ್ಕೊಂಡೇ ನೋಡಿ, ನಿಂತಲ್ಲ ನಿಂತ್ಕೊಂಡೇ ನೋಡಿ.
ಕಣ್ಣು ಮುಚ್ಚಾಕ ಮುಚ್ಚೊಂಡೆ ನೋಡಿ ಹೋಗುವ ನೋಡ್ಕೊಂಡೆ ಹೋಗಿ ಎಷ್ಟು ಚಂದ ನೋಡಿ. ಕುರುಕ್ಷೇತ್ರದ ಹಾಡಿಯಲ್ಲಿ ಎಷ್ಟು ಜನ ಬೀಳಲಿಲ್ಲ, ಎಷ್ಟು ಜನ ಸಾಯಲಿಲ್ಲ. ಆದರೆ ನಮ್ಮ ಭೀಮ ಬಿದ್ದು ಏನು ಚಂದ ನೋಡಿ, ಕಣ್ಣು ತುಂಬುತ್ತದೆ. ಯಾಕೆ ಕೆಳಗೆ ಮೇಲೆ ಏನು ಕಾಣುವುದಿಲ್ಲ, ಮಧ್ಯದಲ್ಲಿ ಕುರಾಂತಹ ದೊಡ್ಡ ಹೊಟ್ಟೆ ಮಾತ್ರ ಕಾಣ್ತದೆ. ಭೀಮ ನೀನು ಬಿದ್ದು ಹತ್ತೋದೆ, ನಿನ್ನ ಮಾತು ಅದನ್ನು ನಂಬಿರುವ ತನ್ನ ಮಾನಿನೀಗಿತ್ತ ಮುನ್ನಿನ ಭಾಷೆ ವ್ಯರ್ಥ ತದಿ ತದೈ ತದಿ ತದ್ಧೀಂದದ ತನ್ನ ಮಾನಿನೀಗಿತ್ತ ತನ್ನ ಮಾನಿನೀಗಿತ್ತ ತನ್ನ ಮಾನಿನೀಗಿತ್ತ ನಿನ್ನ ಮಾನಿನಿ ನಿನ್ನ ಮಾನಿನಿ ತನ್ನ ಮಾನಿನೀಗಿತ್ತ ತನ್ನ ಮಾನಿನೀಗಿತ್ತ ತನ್ನ ಮಾನಿನಿ ತನ್ನ ಮಾನಿನೀಗಿತ್ತ ಮಾನಿನಿ ಮಾನಿನಿ ಮಾನಿ ನಿನ್ನ ಮಾನಿನಿ ತನ್ನ ಮಾನಿನಿ ತನ್ನ ಮಾನಿನಿ ತನ್ನ ಮಾನಿನೀಗಿತ್ತ ಮುನ್ನಿನ ಭಾಷೆ ವ್ಯರ್ಥ ನಿನ್ನ ಮಾನಿನೀಗಿತ್ತ ಮುನ್ನಿನ ಭಾಷೆ ವ್ಯರ್ಥ ವ್ಯರ್ಥ ಭಾಷೆ ವ್ಯರ್ಥ ಭಾಷೆ ವ್ಯರ್ಥ ಕನ್ನಡಿ ಗಂಡಾಯ್ದು ಕನ್ನಡಿ ಗಂಡಾಯ್ದು ಕೈ ತಪ್ಪಿ ಹೋಯ್ತು ಕನ್ನಡಿ ಗಂಡಾಯ್ದು ಕೈ ತಪ್ಪಿ ಹೋಯ್ತು ಕನ್ನಡಿ ಗಂಡಾಯ್ದು ಇನ್ನು ತಾಳುವಳೆಂದು ನೋಡಿರಿ ಧರ್ಮಜ ಬಲು ಗುಣಾದಿಗಳೇ ಮಾನಿನಿಗಿದ್ದ ಭಾಷೆ ವ್ಯರ್ಥ ವ್ಯರ್ಥ ಭಾಷೆ ವ್ಯರ್ಥ ನಿನ್ನ ಮಾನಿನಿಗಿದ್ದ ಭಾಷೆ ವ್ಯರ್ಥ ಕನ್ನಡಿ ಗಂಡಾಯ್ದು ಕನ್ನಡಿ ಗಂಡಾಯ್ದು ಕನ್ನಡಿ ಗಂಡಾಯ್ದು ಕೈ ಬಾಳುವಳೆಂದು ಇನ್ನು ಬಾಳುವಳೆಂದು ಅವಳಿನ್ನೂ ತಾಳುವಳೆಂದು ಧರ್ಮಜ ನೋಡು ಅರ್ಜುನ ನೋಡು ನಕುಲ ನೋಡು ಸಹದೇವ ನೋಡು ನೋಡಿರಿ ಧರ್ಮಜ ಫಲುಗುಣಾದಿಗಳೇ ರೂಢಿಯೊಳ ನೀಲಜ ಬಿದ್ದ ಚಂದಗಳ ಭೀಮ ಕಾಂಚಾಯ ಬಂದಳು. ಬರುವಾಗ ಹೇಗೆ ಬಂದಳು? ಒಲಿಯುತ್ತ ನಲಿಯುತ್ತ ಒಯ್ಯಾರ ಬೀರುತ್ತ ಮುಗು ನಗುನ ಚೆಲ್ಲುತ್ತಾ ಬಂದಳು. ಯಾಕೆ? ಗಂಡ ಕೊಟ್ಟಿರುವ ಕಂಡು ಪ್ರತಿಜ್ಞೆ ಈಡೇರಿತು ಎನ್ನುವ ಸಂತೋಷ ಭರದಲ್ಲಿ ಬಂದಳು. ನೀನು ಬಿದ್ದದ್ದನ್ನು ಕಂಡಳು. ಅವಳು ಅಲ್ಲೇ ಕುಸಿದು ಬಿದ್ದಳು. ಪಾಪ ಅವಳ ಗತಿ ಕನ್ನಡಿ ಒಳಗೆ ಗಂಟು ಎಲ್ಲಿವರೆಗೆ? ಕನ್ನಡಿ ಇರುವಲ್ಲಿವರೆಗೆ. ಸ್ವಪ್ನ ಸಾಮ್ರಾಜ್ಯ ಎಲ್ಲಿವರೆಗೆ? ಸ್ವಪ್ನ ಇರುವಲ್ಲಿವರೆಗೆ. ಆದರೆ ಆಚೆ ಏನೂ ಇಲ್ಲ. ಅವಳ ಗತಿ ಹೀಗಾಯಿತು. ಈ ಸಂದೇಹ ಬಂತು. ಧರ್ಮರಾಜು ಒಂದು ಮಂಗಲದ ಎಳೆ ಹೊರದು ಬಿತ್ತು. ಇನ್ನು
ಬಿಡು ಹೋಗಿ. ಅರ್ಜುನ! ಮಿಡುಕೊಳ್ಳರ್ಜುನ ನೀನು ಮಿಡುಕೊಳ್ಳರ್ಜುನ ನೀನು ತುಡುಕು ಗಾಂಡೀವವನ್ನು ತುಡುಕು ಗಾಂಡೀವವನ್ನು ಕೆಡೆದ ಭೀಮಾನ ಗಂಡು ಕೆಡುಗರಂದಿ ಹಿರಿಂದು ಕೆಡೆದ ಭೀಮಾನ ಕಂಡು ಕೆಡುಕರಂದಿ ಹಿರಿಂದು ನೋಡಿ ನೋಡಿ ನೋಡಿರಿ ಧರ್ಮಜ ಬಲು ಗುಣೋದಿಗಳೇ. ಅರ್ಜುನ, ಮೂರು ರೋಗಿ ಕಂಡು ಮಗನೇ ಬಾಬಾ ಹಿಡಿ ಗಾಂಡೀವ ಧರಸ್ತು ತೋರು ಪಾಶುಪತ ಶರ ಕಡಿ ನನ್ನ ಕಂಠವನ್ನು. ಅಣ್ಣ ಬಿದ್ದ ಮೇರೆಗೆ ರೋಷಾಂಕಿತರಾಗಿ ನನ್ನ ಮೇಲೆ ಎರಗಬೇಕಾದ ನೀನು ಏನವ ಅಣ್ಣ ಇಲ್ವಾ ಅಭಿಮಾನ ಇಲ್ವಾ? ಅಭಿಮಾನ ಶೂನ್ಯ ನೀನು ನೋಡ ಬಾಬಾ ಅವರಿಬ್ಬರಿಲ್ಲ ಹೋದರು. ನಕ್ಕರು ಸಹದೇವ್ ಚುಕ್ಕಿತರಾಗಿದ್ದಾರೆ. ಆಶ್ಚರ್ಯ ಮುದ್ದೆ ಇಲ್ಲಿಂದ ಜಾರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಛ ನಿಷ್ಕಾರಣವಾಗಿ ಪಾಂಡವರು ತೆರೆಯುತ್ತಾ ಇದ್ದೀರಿ. ಇದಕ್ಕೆ ಮೂಲ ಕಾರಣೀಭೂತರು ಪಾಂಡವರಲ್ಲ, ಧರ್ಮರಾಜ ಸಂಭಾವಿತ ಒಳ್ಳೆಯ ನಕಲು ಸಾಧೇವಾದಿಗಳು. ಅಣ್ಣ ಹಾಕಿದ ಗೆರೆ ದಾಟುವರಲ್ಲ. ಭೀಮ ಹುಂಬ ಹಾರೋ ಭೀಮ ಹಾರಿದ. ಸಾಧ್ಯ ಏನೋ ಭೀಮ ಎದ್ದ. ಅದನ್ನು ಅಲ್ಲೇ ಮಲಗಿದ್ದ. ಅವರ ಕತೆ ಹೀಗೆ, ನಮ್ಮ ಕತೆ ಹೇಗೆ? ಅವೆಲ್ಲ ಹೋದ. ಮಮ ಪ್ರಾಣ ಹಿ ಪಾಂಡವ. ಮಹಾಬಿರುದು ಭಗವಂತ ಸಾಕ್ಷಾತ್ಕಾರವಾಗಿ ಭೂಮಿಗೆ ಇಳಿದಿದ್ದಾನೆ. ಅವನು ಕಂಡಾಗ ನಮ್ಮ ಪಾಂಡವರಿಗೆಲ್ಲ ಉಕ್ಕುತ್ತದೆ ಭಕ್ತಿ, ಭಜನೆ ಸಾಗುತ್ತದೆ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ ಮುರಾರಿ ಜಯ. ನಾವು ಭಜನೆ ಮಾಡಿದವರಲ್ಲ, ಅವ ಎಲ್ಲಿ ಹೋದ? ಕಂಡನೋ ಗುರುಬಜಿಯು ರಣಧಾರಿಣಿಯೋ ಶ್ರೀ ವಿಮಲ ಮೂರ್ತಿಯನು ಕಂಡನೋ ಗುರುಬಜಿ ರಣಧಾರಿಣಿಯೋ ಶ್ರೀ ವಿಮಲ ಮೂರ್ತಿಯನು ರಣಧಾರುಣಿಯೋ ವರವಸುಂಧರಾವತಿ ಇವನೇ ಅಂದನ್ನ ಸಭೆಯೊಳಗೆ ಧರೆಯೊಳ್ ಅರ್ಧವ ಬೇಡಿದ ಧರೆಯೊಳರ್ಧವ ಬೇಡಿದ ಧರೆಯೊಳರ್ಧವ ಬೇಡಿದ ಧರೆಯೊಳರ್ಧವ ಬೇಡಿದ ವರವಸುಂಧರಾಮ ಜೀವನವುದು ವರವಸುಂಧರಾಬದಿ ಧರಣಿಪತಿ ಇವನಹುದು ಪಾಂಚಾಲಿಗೆ ಅಕ್ಷಯಾಂಬರವಿತ್ತ ಅಂದು ಎಲ್ಲ ಸಭೆಯೊಳು ಮಾನವಂತೆಯಾದ ದ್ರೌಪದಿಗೆ ಪಾಂಚಾಲಿಗೆ ಅಕ್ಷಯಾಂಬರವಿತ್ತ
ಅಕ್ಷಯಾಂಬರ ಅಕ್ಷಯಾಂಬರವಿದ್ದ ಶಶಿವಂಶದ ಮಾನಕಾಯ್ದ ಅಕ್ಷಯ ಮಹಿಮನಿವನೇ ಶಶಿವಂಶದ ಮಾನಕಾಯ್ದ ಶಶಿವಂಶದ ಮಾನಕಾಯ್ದ ಅಕ್ಷಯ ಮಹಿಮನಿವನೇ ಅಕ್ಷಯ ಮಹಿಮನಿವನೇ ಅಕ್ಷಯ ಮಹಿಮ ಇವನೇ ಅಂದೆನ್ನ ಸಭೆಯೊಳು ವಿಶ್ವರೂಪದಿನಿಂದ ವಿಶ್ವರೂಪದಿನಿಂದ ಅಂದೆನ್ನ ಸಭೆಯೊಳಗೆ ವಿಶ್ವರೂಪದಿನಿಂದ 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 ಒಂದೆನ್ನ ಸಭೆಯೊಳಗೆ ವಿಶ್ವರೂಪದಿನಿಂದ ವಿಶ್ವಮೂರುತಿವನು ಅಂದೆನ್ನ ಸಭೆಯೊಳಗೆ ವಿಶ್ವರೂಪದಿನಿಂದ ವಿಶ್ವಮೂರುತಿ ದ್ವಾಪರ ಪುರುಷನಿವನೇ ಇವನೇ 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 ವಿಶ್ವಮೂರುತಿ ಇವನೇ 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 ಎಂದು ನಿಜ ಮನದಿ ಕೊಂಡಾಡಿ ನಿಜ ಮನದಿ ಕೊಂಡಾಡಿ ನಿಜ ಮನದಿ ಕೊಂಡಾಡಿ ಶ್ರೀಹರಿಯ ದೃಢಮಾನಸದಿ ಕೊಂಡಾಡಿ ಬಹಿರಂಗದೋಳು ತೆರೆದ ಸನ್ನುತಿವೆರೆದು ನಿಜ ಮನದಿ ಕೊಂಡಾಡಿ ಶ್ರೀ ವಿಮಲ ಮೂರ್ತಿಯನು ನಿಜ ಮನದಿ ಕೊಂಡಾಡಿ ಬಹಿರಂಗದೋಳು ಜರೆದ ಸನ್ನುತಿ ಎರೆದು ಕಪಟ ನಾಟಕ ರಂಗ ಗೋಪಿತ ಏನೋ ಕಪಟ ನಾಟಕ ಕಪಟ ನಾಟಕ ಕಪಟ ನಾಟಕ ರಂಗ ಕಪಟ ನಾಟಕ ಕಪಟ ನಾಟಕ ರಂಗ 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 ಕಪಟ ನಾಟಕ ಕಪಟ ನಾಟಕ ರಂಗ ಗೋಪಿತ 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 ಏನು ಗೋಪಿತ ಏನು ಏನೋ ಏನೋ ನಿನ್ನಂತರಂಗದ ಗೋಪಿತ ಏನು ಗೋಪಿತ ಏನು ನಿನ್ನಂಗ
ಕಪಟ ನಾಟಕ ರಂಗ ಗೋಪಿದ ಏನೋ ನಿನ್ನಂಗ ಕಪಟ ನಾಟಕ ರಂಗ ಗೋಪಿದ ಏನೋ ನಿನ್ನಂಗ ನಾಟಕ ರಂಗ ನಿನ್ನ ರಂಗ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ಭೀಮನ ನೋಡು ನಿಪುಣ ಭೀಮನ ನೋಡು ನಿಪುಣ ಭೀಮನ ನೋಡು ನೋಡು ಚಬಳತ್ವರಿ ಮಾತಾಡು ಚಬಳತ್ವರಿ ಮಾತಾಡು 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 ಎಲ್ಲವೋ ಬಾಧಗೆ ಬರಿದೆ ಸಾಯದೆ ಒಲಿದು ಬಾಂಡವರುಗಳ ಕೂಡಿಗೋ ಕೊಲಿಸಲಾರೆನು ಸರ್ವಥಾ ಕೊಳುಗುಳದಿ ನಿನ್ನ ಯಾರಿಯರುಗುದಳದಿ ನಿನ್ನಯ ಭೂರಿ ಭಾಗ್ಯದ ಹೋಲುಮೆಗೆ ಸಾರಿದೆನು ಬಿಡು ಮನದ ಭ್ರಮಿತಾಕಾರವನ್ನು ಚಪಳತ್ವಜಿ ಮಾತಾಡು 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 ಗೋಪಿದ ಏನೋ ನಿನ್ನಂಗ ನಿಪುಣ ಭೀಮನ ನೋಡು ನೋಡು ಭೀಮನ ನೋಡು ಮಾತಾಡು 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 ಭೀಮನ ನೋಡು ನಿಪುಣ ಅಭಿಮಾನ ನೋಡು ಚಪಳತ್ವದಿ ಮಾತಾಡು ಆ ಆ ನೋಡಿರಿ ಧರ್ಮಜ ಅರ್ಜುನ ನೋಡು ನಕುಲ ನೋಡು ಸಹದೇವ ನೋಡು ಧರ್ಮಜ ಫಲಗುಣಾದಿಗಳಿ ನಿಪುಣ ಭೀಮನ ನೋಡು ಚಪಳತ್ವದಿ ಮಾತಾಡು ಶ್ರೀ ವಿಮಲ ಮೂರ್ತಿಯ ಮನದಿ ಧ್ಯಾನಿಸಿ ಮನದಿ ಧ್ಯಾನಿಸಿ ದ್ವಾಪರಾಪತಿ ಇವನಹುದು ದ್ವಾಪರಾಪತಿ ಇವನಹುದು ಎನ್ನುತ್ತ ನಿಜ ಮನಗೊಂಡಾಡಿ ಜರೆದ 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 ಸನ್ನುತಿ ಬೆರೆದು ಬಹಿರಂಗದಳು